ವೀಕ್ಷಕರೇ, ನೂರಾರು ವರ್ಷಗಳಿಂದ ಭಾರತದಲ್ಲಿ, ಅದು ಕರ್ನಾಟಕದಲ್ಲಿ ಕೂಡ ರಾಗಿಯಿಂದ ತಯಾರಿಸಿದಂತಹ ವಿಶೇಷ ಆಹಾರವೊಂದು ರಾಗಿ ಸರಿ ಎನ್ನುವಂಥ ಒಂದು ಜಾನಪದ ಖಾದ್ಯ. ಇದು ನೂರಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಇದು ಚಾಲ್ತಿಯಲ್ಲಿತ್ತು. ಹಿರಿಯರು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅದನ್ನು ಕೊಡ್ತಾ ಇದ್ರು. ಆದರೆ ಕಾಲಾಂತರಗಳಿಂದ ಏನಾಗ್ತಾ ಇತ್ತು ಅಂದರೆ, ಈ ರಾಗಿ ಸರಿ ಹೇಗೆ ಮಾಡ್ತಾರೆ, ಅದರಿಂದ ಸಿಗುವಂಥ ಉಪಯೋಗ ಏನು, ಇದೆಲ್ಲ ಕೂಡ ಜನಮಾನಸದಲ್ಲಿ ಅದು ಕ್ರಮೇಣ ಕಣ್ಮರೆ ಆಗ್ತಾ ಹೋಯಿತು. ಹಾಗಾಗಿ ಅದರ ಲಾಭವನ್ನು ಜನ ಪಡೆದುಕೊಳ್ಳಿಕ್ಕೆ ಆಗದೆ ಹೋಯಿತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಮತ್ತೆ ರಾಗಿ ಸರಿ ಜನಪ್ರಿಯ ಆಗ್ತಾ ಇದೆ. ಹಾಗೂ ಅದರಿಂದ ಏನೆಲ್ಲ ಪ್ರಯೋಜನಗಳ ಸಿಗ್ಬೋದು, ಅದನ್ನು ಹೇಗೆ ತಯಾರಿಸ್ಬೋದು, ಮಕ್ಕಳಿಗೆ ಅದನ್ನು ಕೊಡೋದ್ರೆ ಏನೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡ್ತಾ ಇದೆ. ವಿಶೇಷ ಏನಂತಂದರೆ, ದೂರದ ಅಮೇರಿಕಕ್ಕೆ ಕೂಡ ಭಾರತದಿಂದ ಈ ರಾಗಿ ಸರಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹಾಗಾದರೆ ಈ ರಾಗಿ ಸರಿ ಅಂದರೆ ಏನು, ಇದರ ಪ್ರಯೋಜನ ಹೇಗೇನು, ಮತ್ತು ಇದನ್ನು ಹೇಗೆ ತಯಾರಿಸ್ಬೋದು, ಎಲ್ಲ ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಾವು ಇವತ್ತು ನೋಡೋಣ. ಈ ಬಗ್ಗೆ ಬೆಂಗಳೂರಿನ ದಿ ಮಸಾಲ ಕಂಪನಿಯ ಅನುರಾಧ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಾಯಂದಿರಿಗೆ, ಅವರ ಮಕ್ಕಳಿಗೆ ಹೇಗೆ ಈ ರಾಗಿ ಸರಿಯನ್ನು ಮಾಡ್ಬೋದು, ಅದರ ಪ್ರಯೋಜನ ಏನು, ಇದರಲ್ಲಿ ಏನೆಲ್ಲ ಅಂಶಗಳಿದೆ, ಈ ಎಲ್ಲ ವಿಷಯಗಳ ಕುರಿತಾಗಿ ವಿವರಗಳನ್ನು ನೀಡಲಿಕ್ಕಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅಂದಹಾಗೆ ಈ ರಾಗಿ ಸರಿ ಅನ್ನುವಂಥ ಒಂದು ವಿಶೇಷವಾದಂಥ ಆಹಾರವನ್ನು ಮುಖ್ಯವಾಗಿ ಮಕ್ಕಳಿಗೆ ಇದು ಬಹಳ ಉಪಯೋಗ ಆಗುವಂಥದ್ದು ಅಂತ ನಾವು ತಿಳ್ಕೊಂಡಿದ್ದೀವಿ. ಇದನ್ನು ಹೇಗೆ ತಯಾರಿಸ್ಬೋದು, ಇದರ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನು ನೀವು ತಿಳಿಸ್ಕೊಡ್ಬೇಕು. ನಮಸ್ಕಾರ. ಈಗಷ್ಟೇ ಸರ್ ನಮ್ಮ ಒಂದು ದಿ ಮಸಾಲ ಕಂಪನಿಯಿಂದ ರಾಗಿ ಸರಿ ಅನ್ನೋ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈ ಹಿಂದೆ ನಮ್ಮ ಕಂಪನಿಯಿಂದ ಮಸಾಲ ಪ್ರಾಡಕ್ಟ್ಸ್, ಈಗ ಉದಾಹರಣೆಗೆ ಸಾಂಬಾರ್ ಪೌಡರು, ರಸಂ ಪೌಡರು, ಚಟ್ನಿ ಪುಡಿ, ಪುಳಿಯೋಗರೆ ಪೌಡರು, ಬಿಸಿಬೇಳೆಬಾತು, ವಾಂಗಿಬಾತು, ಈ ಎಲ್ಲ ಖಾದ್ಯ ಪೌಡರ್ಗಳನ್ನ ನಾವು ಲಾಂಚ್ ಮಾಡಿದ್ದೀವಿ. ಈಗ ಹೊಸದಾಗಿ ರಾಗಿ ಸರಿ ಸಣ್ಣ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೂ ಇದು ಉಪಯೋಗ ಆಗುತ್ತೆ. ಇದನ್ನು ನಾವು ಯಾವ ಥರ ತಯಾರು ಮಾಡೋದು ಅಥವಾ ಯಾವ ಥರ ಮಕ್ಕಳಿಗೆ ಇದನ್ನು ನಾವು ಕೊಡ್ಬೋದು ಇದನ್ನು ಮಾಡಿ ತೋರಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಸಣ್ಣ ಮಕ್ಕಳು ಅಂದರೆ 6 ತಿಂಗಳು, ಈಗ ಹುಟ್ಟಿದಂಥ 6 ತಿಂಗಳ ಮಕ್ಕಳಿಗೆ ಡಾಕ್ಟ್ರ್ ಹೇಳ್ತಾರೆ 6 ತಿಂಗಳವರೆಗೂ ಏನು ಫುಡ್ ಕೊಡಬೇಡಿ, ತಾಯಿ ಹಾಲೇ ಕೊಡಬೇಕು. ಅಥವಾ ಕೆಲವು ಡಾಕ್ಟ್ರ್ ಹೇಳ್ತಾರೆ 8 ತಿಂಗಳಾದರೂ ಕೊಡಬೇಡಿ, 1 ವರ್ಷ ಆದರೂ ತಾಯಿ ಹಾಲು ಮಾತ್ರ ಅಂತ. ಅವ್ರು ಹೇಳೋದು ಸತ್ಯ. ಯಾಕೆಂದರೆ ಈಗಿನ ಕಾಲದಲ್ಲಿ ಸುಮಾರು ಜನ ತಾಯಂದರು ಕೆಲಸಕ್ಕೆ ಹೋಗೋರು ಇರ್ತಾರೆ, ಅಥವಾ ಏನೋ ಅವ್ರ ಪರ್ಸ್ನಲ್ ಪ್ರಾಬ್ಲಮಿಂದ ತಾಯಿ ಮಕ್ಕಳಿಗೆ ಹಾಲು ಕೊಡೋದು ಕಡಿಮೆ ಆಗಿದೆ. ಸೊ ಹಾಗಾಗಿ ಈ ಒಂದು ರಾಗಿ ಸರಿ ಏನಿದೆ ಮಕ್ಕಳಿಗೆ ತುಂಬ ಒಳ್ಳೆಯದಾದಂಥ ನ್ಯೂಟ್ರಿಷನ್ ಫುಡ್ ಇದು. ಸೊ ಇದನ್ನು ಯಾವ ಥರ ಇದು ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ರಾಗಿ, ಹೆಸರು ಕಾಳು, ಕಡಲೆಕಾಳು, ಕೆಂಪಕ್ಕಿ, ಗೋಧಿ, ವಾಲ್ನಟ್, ಗೋಡಂಬಿ, ಬಾದಾಮಿ, ನವಣೆ, ಸಜ್ಜೆ, ಅರ, ಬುರುಗ. ಸೊ ಈ ಎಲ್ಲ ಧಾನ್ಯಗಳನ್ನು ಸೇರಿಸಿ ಮಾಡೋವಂಥದ್ದೇ ಒಂದು ರಾಗಿ ಸರಿ. ಮೊದಲು ನಾವು ರಾಗಿನ ಹುರ್ಕೊಂಬೋಣ. ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲೇ ಹುರಿಬೇಕು, ತುಂಬ ಹೆಚ್ಚು ಫ್ಲೇಮ್ನ ಇಡಬಾರ್ದು. ಸಣ್ಣ ಉರಿಯಲ್ಲಿ ಇಟ್ಟಾಗ ಅದು ತುಂಬ ಕಪ್ಪಾಗೋದಿಲ್ಲ. ಕೆಂಪುಗಿರೋ ನಮಗೆ ಆಮೇಲೆ ಕೂಡ ಪುಡಿ ಕೂಡ ಒಳ್ಳೆ ಬಣ್ಣದಲ್ಲೇ ಇರುತ್ತೆ. ಕಪ್ಪಾಗ್ಬಿಟ್ರೆ ಪುಡಿ ಕೂಡ ನಮಗೆ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಈಗ ಇದು ಒಂದು ಹದಕ್ಕೆ ಹುರಿದಿದ್ದಾಗಿದೆ. ಸೊ ನಾವಿದನ್ನು ತೆಗೆದು ಬೇರೆ ಬೌಲ್ಗೆ ಹಾಕ್ಕೊಂಬೋಣ. ಇದಾದಮೇಲೆ ಬೇರೆ ಪುನಃ ನಾವೀಗ ಹೆಸರು ಕಾಳನ್ನ ತೊಗೊಂಬೋಣ.
ಇದು ಸಹ ಹಾಗೆ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಸೊ ಆಲ್ಮೋಸ್ಟ್ ಇದಾಗ್ತಾ ಬಂದಿದೆ. ಸೊ ಇದನ್ನು ಸಹ ನಾವು ಬೌಲ್ಗೆ ಹಾಕ್ಕೊಂಬೋಣ. ಇದಾದಮೇಲೆ ನಾವು ಕಡಲೆಕಾಳನ್ನು ಹಾಕ್ಕೊಂಬೋಣ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕೆಂದರೆ ಕಾಳು ದಪ್ಪ ಇರುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೂ ಸಹ ಸಮಾಧಾನವಾಗಿ ಸಣ್ಣ ಉರಿಯಲ್ಲಿ ಇದನ್ನು ನಾವು ಹುರ್ಕೋಬೇಕು. ಸ್ವಲ್ಪ ಕೆಂಪಾಗ್ತಾ ಬರ್ತಾ ಇದೆ. ಇದು ಎಲ್ಲದಕ್ಕಿಂತ ಇದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಇದನ್ನು ನಾನು ನಿಮಗೆ ಸಣ್ಣ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ನಮ್ಮ ಸಂಸ್ಥೆಯಲ್ಲಿ ಇದನ್ನು ನಾವು ತುಂಬ ಲಾರ್ಜಾಗಿ, ಅಂದರೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಹಾಕಿ ಒಟ್ಟಿಗೆ 25 kg 30 kg ಆ ರೇಂಜಿಗೆ ನಾವು ಈಗ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮ್ಮ ಈ ಒಂದು ಪೌಡರ್ ಏನಿದೆ ಇದು ಹೊರದೇಶಕ್ಕೆ ಕೂಡ ಇದು ರಫ್ತಾಗ್ತಾ ಇದೆ. ಹೊರದೇಶದಲ್ಲಿ ಕೂಡ ಇದಕ್ಕೆ ಬೇಡಿಕೆ ಇರೋದರಿಂದ ನಾವು ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಿ ಇದನ್ನು ನಾವು ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇದನ್ನು ನಿಮಗೆ ತೋರಿಸ್ಲಿಕ್ಕಾಗಿ ನಾನು ಸಣ್ಣ ಪ್ರಮಾಣದಲ್ಲಿ ಇದನ್ನು ನಾನು ಮಾಡ್ತಾಯಿದ್ದೀನಿ ಈಗ. ಸೊ ಇದಾಗಿದೆ. ಸೊ ಇದೇ ಥರ ನಾವು ಎಲ್ಲ ಸಾಮಗ್ರಿಗಳನ್ನು ಹುರ್ಕೋಬೇಕು. ಗೋಧಿ ಆಗಲಿ ಅಕ್ಕಿ ಆಗಲಿ ಎಲ್ಲವೂ ಸಹ ನಾವು ಹುರ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನಾನು ಪುಡಿ ಮಾಡ್ಕೊಂಡು ತೋರಿಸ್ತೀನಿ. ಈಗ ನಾವು ಇದು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಂಬೋಣ. ಯಾಕೆಂದರೆ ದೊಡ್ಡದಾಗಿ ಹಾಕುವಾಗ ಎಲ್ಲ ಒಟ್ಟಿಗೆ ಹಾಕ್ಬೋದು. ಮಿಕ್ಸಿಲಿ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಬೋಣ. ಸೊ ಈ ಸಿರಿಧಾನ್ಯಗಳು ಕೂಡ ನಾವು ಇದಕ್ಕೆ ಹಾಕ್ಕೋಬೋದು. ಸೊ ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಪುಡಿ ಮಾಡ್ಕೊಂಬೋಣ. ಎಲ್ಲ ಸ್ವಲ್ಪ ಹುರಿದಿರೋದ್ರಿಂದ ಸ್ವಲ್ಪ ತಣ್ಣಗಾದ ಮೇಲೆ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ನುಣ್ಣಗೆ ಪುಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಪುಡಿಯಾಗಿ ಬರುತ್ತೆ ಇದು. ಬೋಲ್
ನೋಡಿ, ಈಗ ಇದು ರಾಗಿ ಮಾಟು, ರಾಗಿ ಸರಿ ರೆಡಿಯಾಗಿದೆ. ನಾವು ಈ ಪೌಡ್ರನ್ನ ತಯಾರು ಮಾಡಿದ್ದಾಯಿತು. ಈಗ ಮಕ್ಕಳಿಗೆ ಯಾವ ಥರ ನಾವು ಇದನ್ನು ಕೊಡಬಹುದು ಅನ್ನೋದಕ್ಕೆ ತೋರಿಸ್ಕೊಡ್ತಾಯಿದ್ವಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಇದರಲ್ಲಿ ಅಂದರೆ ನಮಗೆ ಎಷ್ಟು ಪ್ರಮಾಣ ಬೇಕು ಅನ್ನೋದ್ರ ಮೇಲೆ ನಾವು ಮಾಡಬೇಕಾಗತ್ತೆ. ನಾನು 1 ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕುದಿಯೋ ಮಟ್ಟಕ್ಕೆ ಇರಬೇಕು, ತಣ್ಣಗಿರೋ ನೀರಿಗೆ ಹಾಕಬೇಡಿ. ಸ್ವಲ್ಪ ಅದು ಬೆಚ್ಚಗಾದ್ಮೇಲೆ ಕುದಿಯೋ ಥರ ಆದಮೇಲೆ ಪುಡಿ ಹಾಕೋಣ. ನಾವಿದಕ್ಕೆ 2 ಸ್ಪೂನ್ನಷ್ಟು ಪುಡಿನ, ಟೇಬಲ್ ಸ್ಪೂನಲ್ಲಿ 2 ಸ್ಪೂನಷ್ಟು ಪುಡಿನ ಹಾಕ್ಕೊಂಬೋಣ. ಹಾಕ್ಕೊಂಡು ಇದನ್ನು ಕಲಿಸ್ತಾ ಇರಬೇಕು, ಗಂಟು ಕಟ್ಟದೇ ಇರೋ ಥರ ಸಣ್ಣ ಉರಿಯಲ್ಲಿ ಕಲಿಸ್ಕೋಬೇಕು. ಇದು ನಾವು ಮಾಡುವಾಗ ಮಕ್ಕಳ ಟೇಸ್ಟಿಗೆ ಅನುಗುಣವಾಗಿ, ಅಂದರೆ ಕೆಲವು ಮಕ್ಕಳು ಸಿಹಿ ಇಷ್ಟಪಡುತ್ತವೆ, ಅಂಥ ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಕೊಡೋದು ಬೇಡ ಮಕ್ಕಳಿಗೆ. ಆದಷ್ಟು ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆ ಜೀರಿಗೆ ಪುಡಿ, ಒಂದು ಸ್ವಲ್ಪ ಮೆಣಸುಕಾಳು ಪುಡಿ. ಯಾಕೆ ಅಂದರೆ ಆಗಲೇ ಹೇಳೋದಂಗೆ ಒಂಚೂರು ಇದು ಎಲ್ಲ ಧಾನ್ಯಗಳು, ಸಿರಿಧಾನ್ಯಗಳು, ಕಡಲೆಕಾಳು ಎಲ್ಲ ಇರೋದ್ರಿಂದ ಜೀರ್ಣ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಮೆಣಸಿನ ಪುಡಿ, ಮೆಣಸು ಅಂದರೆ ಕರಿ ಮೆಣಸು, ಮೆಣಸುಕಾಳು ಪುಡಿ, ಒಂಚೂರು ಜೀರಿಗೆ ಪುಡಿ, ಆಮೇಲೆ ರುಚಿಗೆ ತುಪ್ಪ, ಒಂದು 1/4 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಕಲಸಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಗಂಜಿ ಥರ ಇದು ಆಗತ್ತೆ. ನೋಡಿ, ಈ ಥರ ಮಾಡಿಕೊಂಡಾಗ ಇದು ಮಗು ಯಾವ ಥರ ತಿನ್ನೋಕ್ಕೆ ಇಷ್ಟಪಡುತ್ತೆ, ಸ್ವಲ್ಪ ತೆಳುವಾಗಿ ತಿನ್ನುತ್ತೆ ಅಂದರೆ ಇಷ್ಟು ಹದ ಸಾಕಾಗತ್ತೆ. ಅಥವಾ ಸ್ವಲ್ಪ ಗಟ್ಟಿಯಾಗಿ ಈ ಇಡ್ಲಿ ಥರ ಅಥವಾ ಒಂದು ಉಪ್ಪಿಟ್ಟು ಈ ಥರ ಒಂದು ಕನ್ಸಿಸ್ಟೆನ್ಸಿ ಇರಲಿ ಅಂದರೆ ಆ ಹದಕ್ಕೆ ನಾವು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಈಗಿದು ರೆಡಿಯಾಗಿದೆ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ, ಇಷ್ಟಿದ್ರೆ ಸಾಕು. ಇದನ್ನು ಈಗ ನಾವು ಸ್ಟವ್ ಆಫ್ ಮಾಡ್ಕೊಂಬೋಣ. ಸೊ ಇದನ್ನು ನಾವು ಒಂದು ಚಿಕ್ಕ ಬೌಲ್ಗೆ ಹಾಕಿ ಸ್ವಲ್ಪ ತಣ್ಣಗಾದ ಮೇಲೆ ಮಗುಗೆ ಇದನ್ನು ನಾವು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿದ್ರೆ ತುಂಬ ಪೌಷ್ಟಿಕಾಂಶ ಇರುತ್ತೆ, ಆರೋಗ್ಯ ಇರುತ್ತೆ, ಮತ್ತು ಮಗುಗೆ ಹೊಟ್ಟೆ ತುಂಬಿದಂಗೆ ಇರುತ್ತೆ. ಹಸಿವಾಗಿ ಅಳೋದು ಅದೆಲ್ಲ ಇರೋದಿಲ್ಲ. ಕನಿಷ್ಠ ಪಕ್ಷ ಅಂದರೆ ಒಂದು 3 ರಿಂದ 4 ಗಂಟೆ ಆದರೂ ಮಗು ನೆಮ್ಮದಿಯಾಗಿ ಹೊಟ್ಟೆ ತುಂಬಿದಂಗೆ ಇರುತ್ತೆ. ಮತ್ತು ಅದಕ್ಕೇನು ಹಾಲು ನಾವು ತಕ್ಷಣ ಕುಡಿಸೋವಂಥ ಅವಶ್ಯಕತೆ ಇರೋದಿಲ್ಲ. ತಣ್ಣಗಾದ ಮೇಲೆ ಇದನ್ನು ನಾವು ಈ ಥರ ಬೌಲ್ಗೆ ಹಾಕ್ಕೊಂಡು ಇದು ಮತ್ತು ಏನಪ್ಪ ಅಂದರೆ ಇದು ವಿಶೇಷ. ಈಗ ಇದು 2 ಸಲ ಬಾಯಿಲಾದಂಗೆ, ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಹದವಾಗಿ ಹುರಿದಿರ್ತೀವಿ, ಅಲ್ಲೇ ಆಲ್ಮೋಸ್ಟ್ ಅದು ಬೆಂದಂಗೆ ಆಗಿರುತ್ತೆ ಹುರಿದಿರೋದ್ರಿಂದ. ಮತ್ತು ನಾವು ಇದನ್ನು ನೀರಲ್ಲಿ ಕುದಿಸೋದ್ರಿಂದ ಇನ್ನೂ ಸಹ ಬೆಂದಿರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಯಾವುದೇ ರೀತಿ ಹೊಟ್ಟೆ ನೋವಾಗ್ಬೋದು ಅಥವಾ ಬೇದಿ ಆಗ್ಬೋದು, ಇದು ಯಾವುದು ಆಗದೇ ಇರೋಂಗೆ ಸುಲಭವಾಗಿ ಜೀರ್ಣ ಆಗೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ನೀವು ಮಾಡಿ, ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಇದು ಸಿಕ್ಕುತ್ತೆ, ನಮ್ಮ ವೆಬ್ಸೈಟ್ ಮೂಲಕ ನೀವು ಇದನ್ನು ನೀವು ಖರೀದಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಬಹುದು. ವೀಕ್ಷಕರೇ, ಇಷ್ಟು ಹೊತ್ತು ನಾವು ರಾಗಿ ಸರಿ ಎಂಬ ವಿಶೇಷ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಹೇಗೆ ತಯಾರಿಸ್ಬೋದು ಅನ್ನೋದ್ರ ಬಗ್ಗೆ, ಹಾಗೂ ಯಾವ ರೀತಿಯ ಒಂದು ಪ್ರಯೋಜನವನ್ನು ಅದರಿಂದ ಪಡಿಬೋದು, ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಯಾವ ರೀತಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಾವೀಗ ತಿಳಿದುಕೊಂಡಿದ್ದೀವಿ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ನ್ಯೂಸ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.